ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ನಮ್ಮೂರಿಗೂ ಹೋಗಬೇಕು. ನಮ್ಮೂರ ಹತ್ರನೇ ಇದು ದೇವಸ್ಥಾನ ಇದೆ. ತುಂಬ ಫೇಮಸ್ ಆದಂಥ ದೇವಸ್ಥಾನ. ನಾವು ದೇವಸ್ಥಾನಕ್ಕೆ ಮತ್ತು ಊರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ದೇವಸ್ಥಾನ ಹೇಗಿದೆ ಅಂತ, ಯಾವುದು ಅಂತ ನಿಮ್ಗೆ ತೋರಿಸ್ತೀನಿ ಅಂತ. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೇಚರ್ ಸೂಪರಾಗಿರುತ್ತೆ ನಮ್ಮೂರ ಕಡೆ. ಫುಲ್ಲು ಹಸಿರು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ನೋಡ್ತಿರ್ಬೋದು. ನಮ್ಮೂರು ದೇವಸ್ಥಾನ ಬಂದೇ ಬಿಡ್ತು ನೋಡಿ, ಷಣ್ಮಾತ್ಮ ಸ್ವಾಮಿ ಟೆಂಪಲು. ಕನಸವಾಡಿ ಚಿಕ್ಕಮದ್ರೆ ಅಂತಲೇ ಫೇಮಸ್ ಆಗಿದೆ ಇದು. ಇಲ್ಲಿ ಷಣ್ಮಾತ್ಮನ ದೇವಸ್ಥಾನ ನಾವೇನು ಅಂದ್ಕೊಂಡ್ರೂ ಆಗುತ್ತೆ. ಒಳ್ಳೆ ಪವರ್ಫುಲ್ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ನೋಡೋಣ ಬನ್ನಿ ದೇವಸ್ಥಾನ ಒಂದ್ಸತಿ. ಇವಾಗ ದೇವಸ್ಥಾನದ ಒಳಗಡೆಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ದೊಡ್ಡದಾಗೂ ಇದೆ ದೇವಸ್ಥಾನ. ಬನ್ನಿ ಹಾಗೆ ಎಳ್ಬತ್ತು ತಗೊಳ್ಳೋಣ. ಇಲ್ಲಿ ಎಳ್ಬತ್ತು ದೇವಸ್ಥಾನದ ಒಳಗಡೆ ಸಿಗುತ್ತೆ. ಮತ್ತು ಹೊರಗಡೆನೂ ಮಾಡ್ತಾ ಇರ್ತಾರೆ ಪೂಜೆ ಸಾಮಾನು ಎಲ್ಲ. ಅಲ್ಲಿ ಎಲ್ಲ ಒಂದು ಡಬಲ್ ಇಲ್ಲಿ ಒಳಗಡೆ ಗೌರ್ಮೆಂಟ್ ಇಟ್ಟಿರ್ತಾರೆ, ಸರ್ಕಾರಿ ಅಂಗಡಿಗಳು ಅಂತ. ಜನಗಳಿಗೆ ಕೈಗೆಡ್ಕೋ ಬೆಲೆಯಲ್ಲಿ ಸಿಗುತ್ತೆ. ಪೂಜೆ ಸಾಮಾನು ಆಗಿರ್ಬೋದು, ಮಡ್ಲಕ್ಕಿ ಆಗಿರ್ಬೋದು, ಎಳಬತ್ತಿ ಆಗಿರ್ಬೋದು, ಪ್ರತಿಯೊಂದೂ ಗೌರ್ಮೆಂಟ್ನವರೇ ಅಂಗಡಿ ಇಟ್ಟು ಸೇಲ್ ಮಾಡ್ತಾರೆ. ಒಳಗಡೆ ಬರಬೇಕು ದೇವಸ್ಥಾನದೊಳಗಡೆ. ಹೊರಗಡೆನೂ ಮಾರ್ತಿರ್ತಾರೆ, ಅದರಲ್ಲಿ ಜಾಸ್ತಿ ರೇಟು. ಆದ್ದರಿಂದ ನಾನಿಲ್ಲಿ ದೇವಸ್ಥಾನದ ಒಳಗಡೆನೇ ತಗೊಂಡು ಕೈ ಕಾಲೆಲ್ಲ ತೊಳ್ಕೊಂಡು ಎಳಬತ್ತಿನ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಎಳಬತ್ತಿನ ಇಲ್ಲಿ ಯಾವಾಗಲೂ ಉರಿತಿರುತ್ತೆ. ಎಳಬತ್ತಿದು ಹಾಕೋಕೊಂಡ ಅದಕ್ಕೆ ಹಾಕಿ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ಶನಿವಾರ ಆಗಿರ್ಬೋದು, ಇಲ್ಲ ಸೋಮವಾರ ಆಗಿರ್ಬೋದು, ಅಮಾವಾಸ್ಯೆ, ಪೌರ್ಣಮಿ ಈ ಟೈಮಲ್ಲಂತೂ ಕಾಲಿಕ್ಕಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ತುಂಬ ಪುರಾತನವಾದ ದೇವಸ್ಥಾನ ಇದು. ಒಳಗಡೆ ಫೋನ್ ಆಗಿರ್ಬೋದು, ಇಲ್ಲ ಮೊಬೈಲ್ ಆಗಿರ್ಬೋದು ಏನೂ ಅಲೋವ್ ಇರಲಿಲ್ಲ. ಆಫ್ ಮಾಡಿ ಮೊಬೈಲು ಅಂತ ಇದ್ದರು. ಅದರಿಂದ ನಾವು ಹಂಗೆ ಸುಮ್ಮನೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ನಾವು ಫ್ರೀ ಟೈಮಲ್ಲಿ ಹೋಗಿದ್ದು. ಸೋಮವಾರ ಶನಿವಾರ ಟೈಮು ಹೋಗೋಕ್ಕಾಗಲ್ಲ, ಜನ ಜಾಸ್ತಿ ಇರ್ತಾರೆ. ಮತ್ತು ದೇವ್ರ ದರ್ಶನವೂ ಚೆನ್ನಾಗಾಗಲ್ಲ. ಅದರಿಂದ ನಾನು ಬುಧವಾರ ಹೋಗಿದ್ದು. ಬುಧವಾರ ಹಂಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದು. ಮತ್ತು ಇಲ್ಲಿ ಷಣ್ಮಾತ್ಮ ದೇವಸ್ಥಾನ ದೇವ್ರ ದರ್ಶನ ಆದಮೇಲೆ ಜ್ಯೇಷ್ಠ ದೇವಿ ದೇವಸ್ಥಾನವೂ ಇದೆ ಮುಂದೆ. ಅಲ್ಲೂ ಹಂಗೆ ದರ್ಶನ ಮಾಡಿಕೊಂಡು, ಅಲ್ಲೂ ಫೋನ್ ಅಲೋ ಇರಲಿಲ್ಲ, ಅದಕ್ಕೋಸ್ಕರ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ದೇವಸ್ಥಾನದೊಳಗಡೆ ನೋಡ್ತಾ ಇರ್ಬೋದು ನೀವು. ಗೋಪುರಗಳು ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೇಚರು ಆಗಿರ್ಬೋದು, ಇಲ್ಲ ದೇವ್ರ ಗೋಪುರಗಳು ಆಗಿರ್ಬೋದು. ಈ ದೇವಸ್ಥಾನದ ಗೋಪುರ ಎಲ್ಲ ನೋಡ್ತಾ ಇದ್ದರೆ ಒಂದು ಸ್ಟೋರಿನೇ ಇದೆ. ತುಂಬ ಪುರಾತನವಾದ ದೇವಸ್ಥಾನ ಇದು. ತುಂಬ ಫೇಮಸ್ ಆದಂಥ ದೇವಸ್ಥಾನ. ಇಲ್ಲಿ ಯಾರೆಲ್ಲ ಈ ಸೈಡ್ ದೊಡ್ಡಬಳ್ಳಾಪುರ ಕಡೆ ಬಂದವರು ಈ ದೇವಸ್ಥಾನಕ್ಕೆ ಒಂದ್ಸತಿ ವಿಸಿಟ್ ಮಾಡಿ, ನಿಮಗೂ ಒಳ್ಳೇದು ಮಾಡ್ತದೆ ಷಣ್ಮಾತ್ಮ ದೇವರು. ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಮತ್ತು ಪ್ರಸಾದ ಎಲ್ಲ ತಗೊಂಡು ಮತ್ತು ಇವಾಗ ಅನ್ನದಾಸೋಹ ಭವನ ಕಡೆಗೆ ಹೋಗ್ತಾಯಿದ್ದೀವಿ. ಇಲ್ಲಿ 24 ಗಂಟೆನೂ ಅನ್ನದಾನ ನಡೀತಾನೆ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇದು ಅನ್ನದಾಸೋಹ ಭವನ ಕಡೆಗೆ. ಅಲ್ಲಿ ಸುತ್ತಲೂ ನೇಚರ್, ಗಿಡ ಮರಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ. ಮತ್ತು ನೀಟ್ನೆಸ್ಸು, ಕ್ಲೀನೆಸ್ಸು ಚೆನ್ನಾಗಿದೆ. ಮತ್ತು ಪ್ರಸಾದನೂ ಅಷ್ಟೇ. ಊಟ ಮಾಡ್ತಿದ್ರೆ ಹೊಟ್ಟೆ ತುಂಬ ಅಷ್ಟು ಊಟನ ಬಡಿಸ್ತಾರೆ. ಆದರೆ ಅನ್ನನ ವೇಸ್ಟ್ ಮಾಡಬಾರ್ದು. ನಾವು ಎಷ್ಟು ಊಟ ಮಾಡ್ತೀವೋ ಅಷ್ಟೇ ಇಕ್ಕಿಸ್ಕೋಬೇಕು. ಮತ್ತು ನಾವು ಊಟ ಮಾಡೋಕ್ಕೆ ಎನಿ ಟೈಮ್ ನೀವು ಯಾವಾಗ ಬಂದ್ರೂ ಅನ್ನ, ಸಾಂಬಾರು, ಸ್ವೀಟ್ ಇದ್ದೇ ಇರುತ್ತೆ. ಮತ್ತು ವಿಶೇಷ ದಿನಗಳಲ್ಲೂ ಅಷ್ಟೇ, ಅಮಾವಾಸ್ಯೆ, ಪೌರ್ಣಮಿ, ಹಬ್ಬಗಳಲ್ಲಿ, ಶ್ರಾವಣ ಮಾಸದಲ್ಲಾಗಿರ್ಬೋದು, ಇಲ್ಲ ಸೋಮವಾರ ಶನಿವಾರ ಆಗಿರ್ಬೋದು, ಇನ್ನೂ ರುಚಿಯಾಗಿ ಅಡುಗೆಗಳನ್ನ ಮಾಡ್ತಾರೆ. ಒಟ್ಟಿನಲ್ಲಿ ನೀವು ಎಷ್ಟು ಬೇಕಾದ್ರೂ ಊಟ ಮಾಡಿ, ವೇಸ್ಟ್ ಮಾತ್ರ ಮಾಡೋಂಗಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ಇವಾಗ ಮತ್ತೆ ಮನೆ ಕಡೆಗೆ ಬರ್ತಾಯಿದ್ದೀವಿ. ನಿಮಗೆಲ್ಲ ಏನು ಅನಿಸ್ತು ನಮ್ಮ ವಿಡಿಯೋ ನೋಡಿ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.